ಪ್ರಜಾಸಾಕ್ಷಿ ನ್ಯೂಸ್ಗೆ ಸ್ವಾಗತ. ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗುವ ಜನಗಣತಿಯ ಸಮೀಕ್ಷೆಯ ಬಗ್ಗೆ ಹೇಗೆ ಸಾರ್ವಜನಿಕರು ಜನಗಣತಿಯ ಮಾಡುವ ಅಧಿಕಾರಿಗಳಿಗೆ ಮಾಹಿತಿ ಕೊಡುವುದರ ಬಗ್ಗೆ ಜಮಖಂಡಿಯ ಉಪವಿಭಾಗೀಯ ಅಧಿಕಾರಿಗಳಾದ ಶ್ರೀಮತಿ ಶ್ವೇತಾ ಬಿಡಿಕರ್ ಅವರಿಂದ ನಮ್ಮ ಪ್ರಜಾಸಾಕ್ಷಿ ನ್ಯೂಸ್ಗೆ ಮಾಹಿತಿ ನೀಡಿದ್ದು. ನಮಸ್ಕಾರ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಒಂದು ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ. ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಈ ಸಮೀಕ್ಷೆಯ ಆಧಾರದ ಮೇಲೆ ಅಂದರೆ ಏನು ನಮಗೆ ದತ್ತಾಂಶಗಳು ಬರ್ತವೆ, ಅದರ ಆಧಾರದ ಮೇಲೆ ನಮ್ಮ ರಾಜ್ಯದಲ್ಲಿ ಇರುವಂಥ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾವ ಯಾವ ಯೋಜನೆಗಳನ್ನು ಮತ್ತು ಅಭಿವೃದ್ಧಿಪರ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಮಾಹಿತಿ ನಮಗೆ ದೊರೆಯುತ್ತದೆ. ಸೊ ಸರ್ಕಾರದ ಆದೇಶದ ಪ್ರಕಾರ ನಾವು ಈಗ ಉಪವಿಭಾಗ ಮಟ್ಟದಲ್ಲಿ ಎಲ್ಲ ಅಂದರೆ 4 ತಾಲೂಕುಗಳಲ್ಲಿ ರಬಕವಿಬನಟ್ಟಿ, ಜಮಖಂಡಿ, ಮುಧೋಳ ಮತ್ತು ಬಿಳಿಗಿಯಲ್ಲಿ ಒಂದು ಸಮಿತಿಗಳನ್ನು ರಚನೆ ಮಾಡಿರಲಾಗಿರ್ತದೆ. ಮತ್ತು ಸಮೀಕ್ಷಾದಾರರು ಅಂದರೆ 150 ಮನೆಗಳಿಗೆ ಒಂದರಂತೆ ಸಮೀಕ್ಷಾದಾರರನ್ನು ಮುಖ್ಯವಾಗಿ ನಾವು ಪ್ರಾಥಮಿಕ ಶಿಕ್ಷಕರು ಯಾರಿದ್ದಾರೋ ಅವರನ್ನು ಐಡೆಂಟಿಫೈ ಮಾಡಿ ಅವರನ್ನು ತೆಗೆದುಕೊಂಡಿರ್ತೇವೆ. ಉದಾಹರಣೆಗೆ ಮುಧೋಳ ತಾಲೂಕಿನಲ್ಲಿ ಸುಮಾರು 590 ಸಮೀಕ್ಷಾದಾರರ ಅವಶ್ಯಕತೆ ಇರ್ತದೆ. ಜಮಖಂಡಿ ಮತ್ತು ರಬಕವಿಬನಟ್ಟಿ ಎರಡೂ ತಾಲೂಕುಗಳಿಗೆ ಸೇರಿಸಿ 840 ಗಣತಿದಾರರು ಬೇಕು. ಅದರ ಜೊತೆಗೆ ಬೆಳಗ್ಗೆಯಲ್ಲಿ ಸುಮಾರು 243. ಸೊ ಈ ಗಣತಿದಾರರ ಆಯ್ಕೆ ಮತ್ತು ಇವರ ತರಬೇತಿ ನಾವು ನಿನ್ನೆಯವರೆಗೂ ಮಾಡಿ ಮುಗಿಸಿರ್ತೇವೆ. ಸುಮಾರು 45 ಮಾಸ್ಟರ್ ಟ್ರೈನರ್ಗಳಿಗೆ ರಾಜ್ಯ ಮಟ್ಟದಲ್ಲಿ ತರಬೇತಿಯನ್ನು ನೀಡಿ ದತ್ತಾಂಶಗಳ ಕಲಿಕೆ ಸುಮಾರು 60 ಪ್ರಶ್ನೆಗಳನ್ನು ಅಂದರೆ ಒಂದು ಮನೆಗೆ ಒಬ್ಬ ಗಣತಿದಾರ ಹೋದರು ಅಂತಂದರೆ ಅವರಿಗೆ ಒಂದು 60 ಪ್ರಶ್ನೆಗಳನ್ನು ಕೇಳಬೇಕು. ಆ ಒಂದು ಅಪ್ಲಿಕೇಶನನ್ನು EDCS ಕಂಪನಿಯಿಂದ ನಾವು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಿರ್ತಾರೆ ರಾಜ್ಯ ಸರ್ಕಾರ. ಆ ತಂತ್ರಾಂಶವನ್ನು ಬಳಕೆ ಮಾಡಿ ಈ ಗಣತಿದಾರರು ಸುಮಾರು 3,000 ಗಣತಿದಾರರು ನನ್ನ ಉಪವಿಭಾಗದಲ್ಲಿ ಕೆಲಸ ಮಾಡ್ತಾರೆ. ಇವರಿಗೆ ಕೊಡ್ತೀವಿ, ಅವರಿಗೆ ಒಂದು ಕೋಡನ್ನು ಕೊಡ್ತೀವಿ, ಅವ್ರಿಗೆ ಒಂದು ID ಕಾರ್ಡನ್ನು ಕೊಡ್ತೀವಿ. ಅವರು ಪ್ರತಿ ಮನೆಗೆ ಹೋಗಿ ಈ ಸಮೀಕ್ಷೆಯನ್ನು ಮಾಡಬೇಕಾಗಿರ್ತದೆ. ಈ ಒಂದು ಕಾರ್ಯ 22ನೇ ತಾರೀಕು ಸೆಪ್ಟೆಂಬರ್ ತಿಂಗಳಿನಿಂದ ಪ್ರಾರಂಭ ಆಗ್ತದೆ. ಸುಮಾರು 10-15 ದಿನಗಳ ನಂತರ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ನಾವು ದತ್ತಾಂಶವನ್ನು ಶೇಖರಣೆ ಮಾಡಿ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀವಿ. ಏನಂತಂದರೆ ಇದು ಯಾವುದೇ ರೀತಿಯ ಜಾತಿ ಗಣತಿ ಆಗಿರುವುದಿಲ್ಲ ಮತ್ತು ಯಾವುದೇ ರೀತಿಯ ಅಂದರೆ ಈಗ ಹಿಂದೆ ಏನು ಸಮೀಕ್ಷೆ ಆಗಿತ್ತು ಅದು ಜಾತಿ ಒಳ ಮೀಸಲಾತಿ ಆಧರಿಸಿ ನಾವು ಮಾಡಿದ್ವಿ. ಒಳ ಮೀಸಲಾತಿಯನ್ನು ಉದ್ದೇಶ ಇಟ್ಕೊಂಡು ಈ ಸಮೀಕ್ಷೆ ಏನಿದೆ ಇದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಮ್ಮ ರಾಜ್ಯದಲ್ಲಿರುವಂಥ ಜನರ ಮಟ್ಟವನ್ನು ಗುರುತಿಸೋದಕ್ಕೆ, ಅವರ ಮಟ್ಟ ಎಲ್ಲಿ ಯಾವ ಹಂತದಲ್ಲಿದೆ ಮತ್ತು ಅದಕ್ಕೆ ಅಭಿವೃದ್ಧಿಪಡಿಸೋದಕ್ಕೆ ಯಾವ ಯಾವ ಯೋಜನೆಗಳನ್ನು ನಾವು ಯಾವ ಊರುಗಳಲ್ಲಿ ಮಾಡಬೇಕು, ಯಾವ ಕ್ಷೇತ್ರಗಳಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ದಿಷ್ಟ ಖಚಿತತೆಯನ್ನು ಪಡೆಯೋದಕ್ಕೆ ಈ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ತಮಗೆ ಕೇಳುವಂತಹ ಪ್ರಶ್ನೆಗಳಿಗೆ ತಾವು ಎಲ್ಲರೂ ಏನು ವಾಸ್ತವಾಂಶ ಇದೆ ಆ ಉತ್ತರಗಳನ್ನು ಕೊಡಬೇಕು. ಯಾವುದೇ ರೀತಿಯಾದಂಥ ಅಂದರೆ ಹಿಂಜರಿಕೆ ಅಥವಾ ದತ್ತಾಂಶವನ್ನು ಕೊಡುವುದು ಅಂದರೆ ಕೊಡೋದಕ್ಕೆ ನಿರಾಕರಿಸುವಂಥದ್ದು ಮಾಡೋದಕ್ಕೆ ಹೋಗಬೇಡಿ. ಇದು ಓವರಾಲ್ ಕರ್ನಾಟಕ ರಾಜ್ಯದ ಒಂದು ಸಮಗ್ರ ಅಭಿವೃದ್ಧಿಗಾಗಿ ನಾವು ಮಾಡ್ತಿರುವಂಥ ಸಮೀಕ್ಷೆ. ಈ ದತ್ತಾಂಶದ ಆಧಾರದ ಮೇಲೆ ನಾವು ರಾಜ್ಯವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಸಾರ್ವಜನಿಕರೆಲ್ಲರೂ ತಮ್ಮ ಮನೆಗೆ ಬರುವಂಥ 22ನೇ ತಾರೀಕಿನಿಂದ ಮನೆಗೆ ಬರುವಂಥ ಗಣತಿದಾರರಿಗೆ ಒಂದು ಅವಕಾಶವನ್ನು ನೀಡಿ ಗಣತಿ ಕೆಲಸವನ್ನು ಪೂರ್ಣಗೊಳಿಸೋದಕ್ಕೆ ಸಹಾಯ ಮಾಡಿ ಅಂತ ಕೇಳ್ಬೋದು. ಧನ್ಯವಾದ. ಇದರೊಳಗೆ ನಮಗೇನು ಒಂದು 12 ದಾಖಲೆಗಳಿದಾವಲ್ಲ, ಆಧಾರ್ ಕಾರ್ಡು, ಆಮೇಲೆ ವೋಟರ್ ID, ಇದು ಯಾವುದನ್ನು ಕೊಡ್ಬೋದು, ಪಾಸ್ಪೋರ್ಟು ಕೊಡ್ಬೋದು. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತ ಒಂದು ಲಿಸ್ಟ್ ಬರ್ತೈತೆ, ಅದರೊಳಗೆ ಅವ್ರು ಏನು ಕಲ್ತಿರ್ತಾರೋ ಆ ಒಂದು ಮಾಹಿತಿಯನ್ನು ಕೊಡ್ಬೋದು. ತಂತ್ರಾಂಶದಲ್ಲಿ ಅವರೇ ಫೋಟೋ ಹೊಡ್ಕೋಬೇಕು. ಮನೆಗೆ ಜಿಯೋ ಟ್ಯಾಗಿಂಗ್ ಮಾಡ್ಬೇಕಂತಿರ್ತದೆ. ಈಗಾಗಲೇ ಹೆಸ್ಕಾಮ್ ಇಲಾಖೆಯಿಂದ ಅಂದರೆ ಹೆಸ್ಕಾಮ್ನವರು ಯಾವ್ಯಾವ ಮನೆಗಳಿಗೆ RR ನಂಬರ್ ಇರ್ತದನೋ ಆ ಮನೆಗಳಿಗೆ ಅವರು ಒಂದು ಕೋಡ್ ಹಚ್ಚಿರ್ತಾರೆ. ಅದಕ್ಕೆ ಯಾರೂ ಗಾಬರಿ ಆಗುವಂಥದ್ದಿಲ್ಲ. ಆ ಕೋಡ್ ಇರೋದು ಈ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ. ಸೊ ಆ RR ಕೋಡ್ ಇರೋದ್ರಿಂದ ನಮಗೇನಾದರೂ ತೊಂದರೆ ಆಗ್ತದೆ ಅಥವಾ ಬಿಲ್ ಜಾಸ್ತಿ ಬರ್ತದೆ ಅನ್ನುವಂಥ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಇದ್ದಾವೆ. ಆ ಕೋಡ್ ಇರೋದು ಕೇವಲ ಈ ಸಮೀಕ್ಷೆಯನ್ನು ನಮ್ಮ ಗಣತಿದಾರರು ಮಾಡೋದಕ್ಕೆ ಅಂದರೆ ಆ ಮನೆಗೆ ಹೋಗಿ ನೀವು ಗಣತಿ ಮಾಡೋದಕ್ಕೆ ಅದು ಏನು QR ಕೋಡ್ ಇರ್ತದೆ ಅದನ್ನು ಇವರು ಆ ತಂತ್ರಾಂಶದೊಳಗೆ ಸ್ಕ್ಯಾನ್ ಮಾಡಿದ್ರು ಅಂತಂದರೆ ಆ ಮನೆ ಡೀಟೇಲ್ಸ್ ಬರ್ತದೆ.
ಪಡಿತರ ಚೀಟಿಯ ಡೀಟೇಲ್ಸನ್ನು ಹಾಕಿದ್ರಿ ಅಂದರೆ ಆ ಮನೆ ಒಳಗಿರುವಂಥ ಪಡಿತರ ಯಾರು ಫಲಾನುಭವಿಗಳಿರ್ತಾರೋ ಅವರ ಡೀಟೇಲ್ಸ್ ಬರ್ತದೆ. ಸೊ ಅದಕ್ಕೆ QR ಕೋಡ್ ಹಚ್ಚಿರುವಂಥ ನಮ್ಮ ಹೆಸ್ಕಾಂ ಇಲಾಖೆಯಿಂದ ಹಚ್ಚಿರುವಂಥ ಸ್ಟಿಕ್ಕರ್ಗಳನ್ನು ತೆಗೆಯೋದಾಗಲಿ ಅವುಗಳ ಮೇಲೆ ಏನಾದರೂ ಬರೆಯೋದಾಗಲಿ ಮಾಡೋದಕ್ಕೆ ಹೋಗಬೇಡ್ರಿ. ಯಾರು ಗಾಬರಿ ಪಡುವಂಥದ್ದೇನಿಲ್ಲ. ಹೆಸ್ಕಾಂನಿಂದ ಯಾವುದೇ ರೀತಿ ಕೆಲಸಗಳು ಆಗ್ತಾ ಇಲ್ಲ. ಆ ಒಂದು ಡೇಟಾ ತಗೊಂಡು ನಾವು ಈ ಗಣತಿಯನ್ನು ಮಾಡ್ತಾ ಇದ್ದೀವಿ.